ಬೆಲೆ ದಿಢೀರ್ ಕುಸಿತದಿಂದ ರೈತ ಕಂಗಾಲಾಗಿರೋದು. ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಈರುಳ್ಳಿ ಬೆಳೆಗಾರರ ಗೋಳು ಕೇಳೋರಿಗಿಲ್ಲ. ಬೆಲೆ ಹೆಚ್ಚಳಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕ್ವಿಂಟಲ್ ಈರುಳ್ಳಿ ಕೇವಲ 200 ರಿಂದ 500 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈರುಳ್ಳಿ ಬೆಳೆಯಲು ಮಾಡಿದಂತ ಖರ್ಚು ಕೂಡ ನಮಗೆ ಬರ್ತಾ ಇಲ್ಲ ಅಂತ ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಲ್ಲಿನ ರೈತರನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಕಳೆದ 4-5 ವರ್ಷಗಳಿಂದ ಒಂದು ವರ್ಷ ಅತಿವೃಷ್ಟಿ ಆದರೆ ಇನ್ನೊಂದು ವರ್ಷ ಅನಾವೃಷ್ಟಿ. ಈ ವರ್ಷ ಅಲ್ಲಂದರೆ ಮುಂಗಾರು ಅತಿವೃಷ್ಟಿ ಇವತ್ತು ಅನ್ನದಾತನಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಸಾಲ ಶೂಲ ಮಾಡಿ ಬೆಳೆದಂತಹ ಈರುಳ್ಳಿ ಬೆಳೆ ಇವತ್ತು ಬೆಲೆ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಹೀಗಾಗಿ ಅನ್ನದಾತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ಈ ಸಂಪುಟಕ್ಕೆ ನನ್ನ ಜೊತೆ ರೈತರಿದ್ದಾರೆ, ನಾನು ರೈತರನ್ನೇ ಮಾತಾಡ್ತೀನಿ. ಸರ್, ಈ ವರ್ಷ ಅತಿವೃಷ್ಟಿ, ಬಿತ್ತಿದ ಬೀಜಗಳು ಸಹ ಇಲ್ಲ ಅಂತಂದರೆ ಅದರ ಬೆಲೆ ಹೊಂದೋದಿಲ್ಲ. ಈಗ ಏನೋ ಒಂದು ಬೆಳೆ ಬೆಳೆದಿರಿ, ಆ ಬೆಳೆಗಳ ಬೆಲೆ ಏನಾಗಿದೆ ಇವತ್ತು ಈರುಳ್ಳಿ ಬೆಲೆ? ಇವತ್ತಿನ ಒಂದು ಈರುಳ್ಳಿ ಬೆಲೆಯನ್ನು ನೋಡಿದರೆ ಪಾತಾಳಕ್ಕೆ ಹೋಗಿದೆ. ಈ ವರ್ಷ ಮುಂಗಾರು ಮಳೆ ಅತಿಯಾಗಿ ಅಲ್ಪ ಸ್ವಲ್ಪ ರೈತ ಉಳ್ಳಾಗಡ್ಡಿ ಬೆಳೆ ಬೆಳೆದಿದ್ದಾನೆ. ಆ ಒಂದು ಉಳ್ಳಾಗಡ್ಡಿ ಫಸಲನ್ನು ಮಾರ್ಕೆಟಿಗೆ APMC ಮಾರುಕಟ್ಟೆಗೆ ತಂದರೆ 200 ರಿಂದ 500, 600, 800 ರೂಪಾಯಿ ಕ್ವಿಂಟಲ್ ಕೇಳ್ತಾ ಇದ್ದಾರೆ. ಅದೇ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿಯನ್ನು ರೈತ ಬೆಳಿಬೇಕಂದ್ರೆ ಸುಮಾರು 1000 ರಿಂದ 1200 ರೂಪಾಯಿ ಖರ್ಚು ಬರ್ತೈತಿ. ಒಂದು ಕ್ವಿಂಟಲ್ ಬೆಳಿಬೇಕಂದ್ರೆ 1000 ರಿಂದ 1200 ರೂಪಾಯಿ ಖರ್ಚು ಬರ್ತೈತಿ. ಅಂಥದ್ದು ನೀವು ಕೊಯ್ಲು ಮಾಡ್ಕೊಂಡು ಬಂದು ಮಾರ್ಕೆಟಿಗೆ ಇಳಿಸಿದ್ರು. ಇವತ್ತು 200 ರಿಂದ ನಿನ್ನೆ ನಾವು APMC ಹೋಗಿದ್ದೆವು. 200 ರಿಂದ 600, 800, ಲಾಸ್ಟ್ 1000 ರೂಪಾಯಿ ರೇಟ್ ಹಾಕಿದ್ದಾರೆ ದೊಡ್ಡ ದೊಡ್ಡ ಗಡ್ಡಿಗೆ. ಇದ್ಯಾವ ನ್ಯಾಯ? ರೈತ ಹಾಕಿದ ದುಡ್ಡು ಕೈಲಿ ಹಾಕಿದ ದುಡ್ಡು ಕೂಡ ಅದು ಬರಲಿಲ್ಲ ಅಂದರೆ ಮತ್ತೆ ರೈತ ಏನು ಮಾಡಬೇಕು? ಉರ್ಲಾಕೊಂಡು ಸಾಯ್ಬೇಕಾ? ಅದಕ್ಕೋಸ್ಕರನೇ ಇವತ್ತು ನಮ್ಮ ರೈತ ಬಾಂಧವರು ಅತಿವೃಷ್ಟಿ ಅನಾವೃಷ್ಟಿಗೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಇನ್ನೂ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಇನ್ನು ಮುಂದೆನೂ ಕೊಲ್ಲಕ್ಕೆ ಹೋಗ್ಬೇಡ್ರಿಪ್ಪ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಳ್ರಿ. ಅಲ್ಪ ಸ್ವಲ್ಪ ಬೆಳೆ ಬೆಳೆದಿದ್ದಾನೆ. ಅವ ಉಳ್ಳಾಗಡ್ಡಿ ಬೆಳೆದು ಮಾರ್ಕೆಟಿಗೆ ತರಬೇಕಂದ್ರೆ ಕಣ್ಣೀರು ಕಪ್ಪಾಳಕ್ಕೆ ಬಂದಿದ್ದಾವೆ. ನಿನ್ನಿನ ದಿವಸ 4-5 ರೈತರು ನನ್ನ ಕಣ್ಣೀರಿದ್ರೇನೆ ಅಳಕತ್ರು. ಏನ್ರಿ ಅಧ್ಯಕ್ಷರು 200 ರೂಪಾಯಿ 300 ರೂಪಾಯಿ ಕ್ವಿಂಟಲಿಗೆ 400 ರೂಪಾಯಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಿನ್ನೆ APMC ಹುಬ್ಬಳ್ಳಿ APMC ಕಾರ್ಯದರ್ಶಿಗಳಿಗೆ ನಾವು ಮನವಿ ಕೊಟ್ಟು ಬಂದಿದ್ದೇವೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಮ್ಮ ರೈತನಿಗೆ ಪ್ರತಿ ಕ್ವಿಂಟಲ್ಗೆ 2000 ರಿಂದ 2500 ರೂಪಾಯಿ ರೇಟಿನಲ್ಲಿ ಖರೀದಿ ಮಾಡಿದರೆ ರೈತ ಬದುಕ್ತಾನೆ. ನೀವು 600-800 ಮಾಡಿದ್ರೆ ಅಂದರೆ ಅವನಿಗೆ ಮಾಡಿದ ಖರ್ಚೇ ಬರೋದಿಲ್ಲ, ದುಡ್ಡೇ ಬರೋದಿಲ್ಲ. ಮತ್ತೆ ಎಲ್ಲಿ ಉರ್ಲಾಕೊಂಡು ಸಾಯ್ಬೇಕಾ? ಆದ್ರಿಂದ ನಾನು ಈ ಕೂಡಲೇ ಸರ್ಕಾರಗಳಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಈ ಕೂಡಲೇ ಪ್ರತಿ ಕ್ವಿಂಟಲ್ಗೆ ಸಮಸ್ತ ರೈತ ಬಾಂಧವರ ಪ್ರತಿ ಕ್ವಿಂಟಲ್ಗೆ 2000 ರಿಂದ 2500 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಬೇಕು ಅಂತ ನಾನು ಸಮಸ್ತ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಗಳಿಗೆ ನಾನು ನಮ್ಮ ರತ್ನಭರ್ತರ ಸಮಾಜದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಿಸಾನ್. ಥ್ಯಾಂಕ್ ಯು ಸರ್. ಸರ್, ಏನಾಗಿದೆ ಇವತ್ತು ರೈತ ಈರುಳ್ಳಿ ಬೆಳೆಯುವಂಥ ರೈತನ ಪರಿಸ್ಥಿತಿ? ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾನೆ. ಯಾಕಂದರೆ ಅವನ ಮಾಡಿದಂಥ ಖರ್ಚು ಸಹಿತ ಆ ಈರುಳ್ಳಿ ಮಾರ್ಕೆಟಿಗೆ ತಂದಾಗ ಸಿಗಲಾರಕ್ಕೆ ಅವ ಏನಾಗ್ಬಿಟ್ಟಾನಂದ್ರೆ ಒಂಥದ ಸೋತಂಗೆ ಆಗ್ಬಿಟ್ಟಾನ. ಯಾಕಂದ್ರೆ ಅವ ಮಾಡಿದಂಥ ಖರ್ಚು ಅದರ ಸಿಗಲಿಲ್ಲ ಅಂದ್ರೆ ವರ್ಷ ಬರೀ ಈರುಳ್ಳಿ ಬೆಳೆದು ಇದೇ ಥರನ ಹಾಕೊಂತ ಹೊಂಟ್ರೆ ರೈತನ ಪರಿಸ್ಥಿತಿ ಎಲ್ಲಿ ಬರ್ತೈತಿ? APMCಗೆ ಒಂದು 500 ರಿಂದ 1000 ರೂಪಾಯಿ ಈ ಥರ ಮಾರಾಕತ್ತಿದ್ರೆ ಮಾರ್ಕೆಟ್ನಾಗ ಹೋದ್ರೆ 50 ರೂಪಾಯಿಗೆ 1 kg ಮಾರ್ತೈತಿ, 60 ರೂಪಾಯಿ kg ಮಾರ್ತೈತಿ. ಮತ್ತು ರೈತನ ಬೆಲೆಗೆ, ರೈತನ ಮಾಲಿಗೆ ಈ ಥರ ಬೆಲೆ ಅಲ್ಲಿ ಮಾರಾಕ್ದವ್ರು ಅದೇ ರೈತನ ಮಾರ್ಕೆಟ್ನೊಳಗೆ ತೊಗೊಳಕ್ಕೆ ಹೋದ್ರೆ 50 ರಿಂದ 60 ರೂಪಾಯಿ kg. ಅದಕ್ಕೆ ಈ ಥರ ಆದ್ರೆ ರೈತ ಬದುಕುದು ಹೆಂಗೆ? ರಾಷ್ಟ್ರೀಯ ಬೆನ್ನೆಲುಬು ಅಂತಾರ ರೈತ, ಬೆನ್ನು ಮೂಳಿನ ಮುರಿಯಕತ್ತಿದಂಗೆ ಆಗ್ಬಿಟ್ಟತಿ. ಏನು ಮಾಡ್ಬೇಕು ಸರ್ಕಾರ 2000 ರಿಂದ 2500 ರೂಪಾಯಿ ಮಾರಾಟ ಮಾಡಬೇಕು ರೈತನ ಬೆಲೆಯಲ್ಲಿ ಮಾರ್ಕೆಟ್ನೊಳಗೆ APMC ಒಳಗೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಓಕೆ, ಥ್ಯಾಂಕ್ ಯು ಸರ್.
ಈಗ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಅಂದರೆ 600-700 ರೂಪಾಯಿ ಇದೆ. ಅದೇ ಇವತ್ತು ನಾವು ಮಾರುಕಟ್ಟೆಯಲ್ಲಿ ಅದೇ ಈರುಳ್ಳಿನ ಖರೀದಿ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಅಂತಂದರೆ 5,000-6,000 ರೂಪಾಯಿ ಬೆಲೆ ಇದೆ. ಹೀಗಾಗಿ ಅಂತಂದರೆ ದಲ್ಲಾಳಿಗಳ ಹೊಡೆತಕ್ಕೆ ಅನ್ನದಾತ ಇವತ್ತು ನಲುಗಿ ಹೋಗ್ತಾ ಇದ್ದಾನೆ. ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಸೂಕ್ತ ಬೆಲೆಯಲ್ಲಿ, ಬೆಂಬಲ ಬೆಲೆಯಲ್ಲಿ ಈ ರೈತ ಬೆಳೆದಂತಹ ಏನು ಈರುಳ್ಳಿ ಬೆಳೆ ಏನಿದೆ ಆ ಈರುಳ್ಳಿ ಬೆಳೆನ ಖರೀದಿ ಮಾಡಿ ರೈತನ ಕಣ್ಣೀರು ಒರೆಸಬೇಕು ಅನ್ನೋದು ಅನ್ನದಾತನ ಅಳಲು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.